ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ತರಗತಿಯಲ್ಲಿ ನಾವು ಶಿಕ್ಷಣದ ಒಂದು ವ್ಯಾಖ್ಯೆ, ಅದರ ಪರಿಕಲ್ಪನೆ, ಶಿಕ್ಷಣದ ಸಂಕುಚಿತ, ವಿಶಾಲಾರ್ಥ ಹಾಗೂ ಶಿಕ್ಷಣ ಪ್ರಕ್ರಿಯೆ ಅಂತಕ್ಕಂಥದ್ದು ಈ ಎರಡು ಅರ್ಥದಲ್ಲಿ ನಾವು ನೋಡಿದ್ವಿ. ಒಂದು ವಿಮುಖ ಪ್ರಕ್ರಿಯೆ, ತ್ರಿಮುಖ ಪ್ರಕ್ರಿಯೆ ಅಂತಕ್ಕಂಥದ್ದು. ಅದೇ ರೀತಿ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥ ನಾವು ಇವತ್ತು ನೋಡೋಣ. ನಾನು ಕಳೆದ ತರಗತಿಯಲ್ಲಿ ನಿಮ್ಗೆ ಹೇಳಿದೆ, ಭಾರತೀಯ ತಜ್ಞರ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಅದರಲ್ಲಿ ಸ್ವಾಮಿ ವಿವೇಕಾನಂದ, ರವೀಂದ್ರನಾಥ ಟಾಗೋರ್ ಅವರು, ಡಾಕ್ಟರ್ ರಾಧಾಕೃಷ್ಣನ್ ಅವರು, ಮಹಾತ್ಮ ಗಾಂಧೀಜಿಯವರು, ಜೆ ಕೃಷ್ಣಮೂರ್ತಿ ಅವರ ಆದರ್ಶ ವಿಚಾರಗಳನ್ನು, ತತ್ವಗಳನ್ನು, ಶಿಕ್ಷಣ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ. ಇವತ್ತು ನಾವು ಮುಖ್ಯವಾಗಿ ಪಾಶ್ಚಿಮಾತ್ಯ ಚಿಂತಕರ ದೃಷ್ಟಿಯಲ್ಲಿ 5 ಜನ ಚಿಂತಕರ ಒಂದು ವಿಚಾರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಜೀನ್ ಜಾಕ್ಸ್ ರೂಸೋ ಅಂತಕ್ಕಂಥ. ಜೀನ್ ಜಾಕ್ಸ್ ರೂಸೋ ಇವರು ಹುಟ್ಟಿದ್ದು 1895ರಲ್ಲಿ ಹುಟ್ಟುತ್ತಾರೆ. 1986ರಲ್ಲಿ ಇವರು ಮರಣವನ್ನು ಹಾಕ್ತಾರೆ. ರೂಸೋ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ತುಂಬಾ ಅಪಾರವಾಗಿರ್ತಕ್ಕಂಥದ್ದು. ಇವರು ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞರು ಹೌದು, ನಿಸರ್ಗವಾದಿಗಳು ಹೌದು. ಇವರು ಹೇಳ್ತಾರೆ, ನೇಚರ್ ಈಸ್ ಮೈ ಟೀಚರ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿಯೇ ನನ್ನ ಗುರು. ಮಗುವನ್ನ ಪ್ರಕೃತಿಯ ಮಡಿಲಲ್ಲಿ ಸಹಜವಾಗಿ ಬಿಡಬೇಕು, ಅದು ಸ್ವಾಭಾವಿಕವಾಗಿ ಬೆಳೆಯಬೇಕು, ಸ್ವಾಭಾವಿಕವಾಗಿ ಅದರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯಗಳು ವಿಕಾಸ ಆಗಬೇಕು ಅಂತಕ್ಕಂಥದನ್ನ ರೂಸೋ ಅವರು ನಮಗೆ ತಿಳಿಸ್ತಾರೆ. ಹಾಗಾಗಿ ಅವರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಶಿಕ್ಷಣ ಒಂದು ಸಹಜ ಪ್ರಕ್ರಿಯೆ ಆಗಿದ್ದು ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳ ಸ್ವಾಭಾವಿಕ ವಿಕಾಸವೇ ಶಿಕ್ಷಣ ಅಂತಕ್ಕಂಥದ್ದು. ಇದು ಒಂದು ಸಹಜ ನ್ಯಾಚುರಲ್ ಪ್ರೋಸೆಸ್, ದ ಕಂಟಿನ್ಯೂಸ್ ಪ್ರೋಸೆಸ್. ಇದು ಸಹಜವಾಗಿ ನಡಿಬೇಕು, ಒತ್ತಾಯಪೂರ್ವಕವಾಗಿ ನಡಿಬಾರದು ಅಂತಕ್ಕಂಥದ್ದು. ಅದನ್ನೇ ಅವ್ರು ಹೇಳ್ತಾರೆ, 4 ಗೋಡೆಗಳ ಮಧ್ಯೆ ಮಕ್ಕಳನ್ನ ಕೂರಿಸಿ ಕಲಿಸ್ತಕ್ಕಂಥದ್ದನ್ನ ಇಲ್ಲಿ ರೂಸೋ ಅವರು ಅದನ್ನ ವಿರೋಧಿಸ್ತಾರೆ. ಆ ದಿಸೆಯಲ್ಲಿ ಅವರು ಶಿಕ್ಷಣಕ್ಕೆ ನೀಡಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳಿದ್ರೆ, ಎಮಿಲಿ ಅಂತಕ್ಕಂಥ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಆ ಎಮಿಲಿ ಅಂತ ಗ್ರಂಥದಲ್ಲಿ ಮಗುವಿಗೆ ನಾವು ಯಾವ ರೀತಿಯ ಶಿಕ್ಷಣ ಕೊಡಬೇಕು, ಅದು ಹೇಗಿರಬೇಕು, ಯಾವ ಹಿನ್ನೆಲೆಯಲ್ಲಿ ಇರಬೇಕು ಅಂತಕ್ಕಂಥ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಸೊಗಸಾಗಿ ನಮಗೆ ತಿಳಿಸಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ನಿಷೇಧಾತ್ಮಕ ಶಿಕ್ಷಣದ ಬಗ್ಗೆ ಹೇಳ್ತಾರೆ. ಅಂದ್ರೆ ಮಗುವಿಗೆ ಯಾವುದೇ ವಿಷಯಗಳನ್ನ ಒತ್ತಾಯಪೂರ್ವಕವಾಗಿ ಹೇಳ್ತೇನೆ, ಸ್ವಾಭಾವಿಕವಾಗಿ ಮಗು ಕಲಿಬೇಕು ಅಂತಕ್ಕಂಥದ್ದು ನೆಗೆಟಿವ್ ಎಜುಕೇಶನ್ ಅಂತ. ಅದನ್ನೇ ಮುಂದುವರೆದವರು ಹೇಳ್ತಾರೆ, ಇದು ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ತಜ್ಞರಲ್ಲಿ ರೂಸೋ ಪ್ರಮುಖ. ಹಾಗಾದ್ರೆ ಶಿಶು ಕೇಂದ್ರಿತ ಶಿಕ್ಷಣ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಣ ಪ್ರಕ್ರಿಯೆಯಲ್ಲಿ ಮಗುವೇ ಕೇಂದ್ರ ಬಿಂದು, ಅದೊಂದು ಖಾಲಿ ಪಾತ್ರೆ ಅಲ್ಲ. ಅದಕ್ಕೆ ಅದರದೇ ಆದ ಬೇಕು ಬೇಡಗಳಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಮಗುವಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಅದಕ್ಕೆ ತಿಳಿಸ್ತಕ್ಕಂಥದ್ದು, ವರ್ಗಾಯಿಸ್ತಕ್ಕಂಥ ಕಾರ್ಯ ಸಹಜವಾಗಿ ನಡೀಬೇಕು. ಅಲ್ಲಿ ಯಾವುದೇ ಒತ್ತಡ, ಒತ್ತಾಯ, ಕೃತ್ರಿಮತೆ ಇರಬಾರದು ಅಂತಕ್ಕಂಥದ್ದು ಇಲ್ಲಿ ರೂಸೋ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕೊಡುಗೆ. ಆ ರೀತಿಯಲ್ಲಿ ಅವರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ಸ್ವ ಅನುಭವಗಳನ್ನು ಗುರುತಿಸ್ಕೊಳ್ಬೇಕು. ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಸ್ ಮೋಸ್ಟ್ ಎಫೆಕ್ಟಿವ್ ಅಂತ ನಾವು ಹೇಳ್ತೀವಿ. ನಮಗೆ ಸ್ವಂತ ಅನುಭವ ಆಗಬೇಕು. ಅನುಭವ ಮನುಷ್ಯನನ್ನ ಪರಿಪೂರ್ಣನಾಗಿ ಮಾಡುತ್ತೆ. ಆ ದಿಸೆಯಲ್ಲಿ ರೂಸೋ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ತುಂಬಾ ಅಪಾರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಅವರು ಈ ಒಂದು ನಿಷೇಧಾತ್ಮಕ ಶಿಕ್ಷಣವನ್ನ, ಶಿಶು ಕೇಂದ್ರಿತ ಶಿಕ್ಷಣವನ್ನ ಶಿಕ್ಷಣಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಜೋಹನ್ ಹೆನ್ರಿ ಪೆಸ್ಟಾಲಜಿ ಅಂತಕ್ಕಂಥವ್ರು 1746ರಲ್ಲಿ ಹುಡ್ತಾರೆ. 1827ರಲ್ಲಿ ಅವರು ಮರಣವನ್ನು ಹಾಕ್ತಾರೆ. ಅವರು ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಮುಖ ಕಾಣಿಕೆ ಅಂತ ಹೇಳಿದ್ರೆ, ಅವರು ಇಂದ್ರಿಯಗಳ ಪ್ರಭಾವಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಯಾವುದೇ ಕಲಿಕೆ ಉಂಟಾಗಬೇಕಾದ್ರೆ ಪಂಚೇಂದ್ರಿಯಗಳು ಬಹಳ ಮುಖ್ಯ. ಒಂದು ಮಗು ಕಲಿಕೆಯಲ್ಲಿ ಹಿಂದುಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಪಂಚೇಂದ್ರಿಯಗಳ ದೋಷಣೆ ಕಾರಣ ಅಂತಕ್ಕಂಥದ್ದನ್ನು ಸಹ ಇವರು ಪುಷ್ಟೀಕರಿಸ್ತಾರೆ. ಹಾಗಾಗಿ ಪಂಚೇಂದ್ರಿಯಗಳ ಪ್ರಭಾವಕ್ಕೆ ಹೆಚ್ಚು ಮಹತ್ವ ಕೊಡಬೇಕು, ಅವುಗಳಿಗೆ ನಾವು ತರಬೇತಿನ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ಇವರು ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಆಜನ್ಮ ಸಿದ್ಧ ಹಕ್ಕು ಅಂತಕ್ಕಂಥದ್ದನ್ನು ಪ್ರತಿಪಾದಿಸ್ತಾರೆ. ಅಂದ್ರೆ ಪ್ರತಿಯೊಂದು ಮಗುವು ಸಹ ಶಿಕ್ಷಣವನ್ನು ಪಡೆಯಬೇಕು, ತನ್ಮೂಲಕ ಅದು ಸಮಾಜದಲ್ಲಿ ಬದುಕಬೇಕು, ಉತ್ತಮ ಜೀವನವನ್ನು ರೂಪಿಸ್ಕೋಬೇಕು, ಪರಿಪೂರ್ಣ ವ್ಯಕ್ತಿಯಾಗಿ ಬಾಳಬೇಕು ಅಂತಕ್ಕಂಥದ್ದು
ಪೆಸ್ಟಾಲಜಿಯವರ ಒಂದು ಶಿಕ್ಷಣದ ದೃಷ್ಟಿಯಾಗಿದೆ ಅಂತಕ್ಕಂಥ ಮಾಡ್ತಾರೆ. ಇನ್ನು ಅವರು ಶಿಕ್ಷಣ ಅಂತಕ್ಕಂಥದ್ದು ಮಗುವನ್ನ ಅದರ ಶಿರ, ಕರ ಮತ್ತೆ ಹೃದಯ, ಶಿರ, ಕರ ಮತ್ತೆ ಹೃದಯ ಅಂದ್ರೆ ಅದನ್ನು ನಾವು 3 H's ಅಂತ ಹೇಳ್ತೀವಿ. ಹೆಡ್, ಹ್ಯಾಂಡ್ ಅಂಡ್ ಆರ್ಟ್ ಅಂತ ಕರೀತೀವಿ. ಅಂದ್ರೆ ಹೆಡ್ ಅಂದ್ರೆ ತಲೆ, ಬೌದ್ಧಿಕ ವಿಕಾಸ ಆಗಬೇಕು, ಮಗು ಬೌದ್ಧಿಕವಾಗಿ ಚುರುಕಾಗಬೇಕು, ತುಂಬ ಜಾಣ್ಮೆ, ಕೌಶಲ್ಯ, ಪ್ರತಿಭೆ, ಅದನ್ನ ಆಲೋಚನೆ, ಸಮಸ್ಯೆ ಪರಿಹಾರ, ಚಿಂತನೆ, ನೆನಪಿನ ಶಕ್ತಿಯನ್ನು ಅದು ಹೆಚ್ಚಿಸ್ಕೋಬೇಕು. ಅದು ಬೌದ್ಧಿಕವಾಗಿರ್ತಕ್ಕಂಥ ವಿಕಾಸ ಆಗಬೇಕು. ಅದನ್ನೇ ಅವರು ಶಿರ ಅಂತ ಹೇಳಿದ್ರು. ಇನ್ನು ಕರ ಅಂತ ಹೇಳಿದ್ರೆ ಹ್ಯಾಂಡ್ ಅಂದ್ರೆ ಕರಕುಶಲ ಕೆಲಸಗಳು. ನಾವು ಮಗುವಿಗೆ ಬರೀ 100 ಅಂಕ ಕಲಿಸೋದಲ್ಲ, ಆ ಮಗುವಿನಲ್ಲಿ ಅನೇಕ ಪ್ರತಿಭೆಗಳಿರುತ್ತೆ. ಅದು ಅಂತ ಹೇಳಿದ್ರೆ ಕರಕುಶಲ ಕೆಲಸಗಳು ಅಂದರೆ ನಿಟ್ಟಿಂಗ್, ಪೇಂಟಿಂಗ್, ಎಂಬ್ರಾಯ್ಡ್ರಿಂಗ್ ಅಥವಾ ಯಾವುದೇ ಒಂದು ಹೈನುಗಾರಿಕೆ ಇರ್ಬೋದು, ಸಿರಿಕಲ್ಚರ್, ಆರ್ಟಿಕಲ್ಚರ್, ಅಗ್ರಿಕಲ್ಚರ್ ಅಂತಹ ವಿಷಯಗಳಲ್ಲಿ ಮಗು ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಬರೀ ಮಗು ಶಿರ ಶಾರ್ಪ್ ಆದರೆ, ಬುದ್ಧಿ ಶಾರ್ಪ್ ಆದರೆ ಸಾಲದು, ಕರಕುಶಲ ಕೆಲಸಗಳನ್ನು ಮಾಡಿದರೆ ಸಾಲದು, ಅದರ ಹೃದಯ ವೈಶಾಲ್ಯತೆ ಇರೋದು ಬಹಳ ಮುಖ್ಯ. ಹಾಗಾಗಿ ಅವರು ಹೇಳ್ತಾರೆ, ಇಡೀ ಜಗತ್ತಿನ ಸಮುದಾಯದಲ್ಲಿ ನನ್ನ ಪಾತ್ರನೂ ಇದೆ, ನಾನು ಈ ಜಗತ್ತಿನ ಬೆಳವಣಿಗೆಯಲ್ಲಿ ನಾನು ಒಂದು ಘಟಕ ಅಂತಕ್ಕಂಥ ಅಂಶವನ್ನು ಮೂಡಿಸ್ಬೇಕು ಅಂತಕ್ಕಂಥದ್ದು ಈ ಪ್ರೋಬೆಲ್ ಅವರ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿದೆ. ಹಾಗಾಗಿ ಅವರು ಹೇಳ್ತಾರೆ, ಶಿಕ್ಷಣ ಅಂತ ಹೇಳಿದ್ರೆ ವ್ಯಕ್ತಿಯ ಅಂತಃಶಕ್ತಿಗಳ ಸಹಜ, ಸಮರಸ ಹಾಗೂ ಪ್ರಗತಿಪೂರ್ಣ ವಿಕಾಸವೇ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ಅಂತಃಶಕ್ತಿಗಳು, ಮಗುವಿನಲ್ಲಿ ನನಗೆ ಪೊಟೆನ್ಷಿಯಾಲಿಟಿ, ಅನೇಕ ಪ್ರತಿಭೆಗಳಿರುತ್ತೆ. ಅದು ಹಾಡೋದಿರ್ಬೋದು, ನೃತ್ಯ ಮಾಡೋದಿರ್ಬೋದು, ಒಂದು ಚಿತ್ರಕಲೆ ಬರೆಯೋದಿರ್ಬೋದು, ಅಥವಾ ಕಥೆ ಕವನ ಬರೆಯತಕ್ಕಂಥದ್ದಿರ್ಬೋದು. ಈ ಎಲ್ಲ ಪ್ರತಿಭೆಗಳನ್ನು ಸಹಜವಾಗಿ ಬೆಳೆಸಬೇಕು, ಮತ್ತೆ ಸಾಮರಸ್ಯವನ್ನು ಬೆಳೆಸಬೇಕು. ಸಮರಸವಿದ್ದೀವಿ ಅದಕ್ಕೆ ನಾವು ಹೇಳ್ತೀವಿ. ಇಲ್ಲಿ ಸಮರಸ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡಿ ಬಾಳೋಣ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತಕ್ಕಂಥ ಒಂದು ಭಾವನೆಯನ್ನು ಬೆಳೆಸಬೇಕು. ಹಾಗೂ ಪ್ರಗತಿಪೂರ್ಣ ವಿಕಾಸವನ್ನು ಉಂಟು ಮಾಡಬೇಕು. ಇದು ಶಿಕ್ಷಣ ಅಂತಕ್ಕಂಥದ್ದು ವೆಸ್ಟಾಲಜಿಯವರು ಇರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಈಗ 3ನೇ ಶಿಕ್ಷಣ ತಜ್ಞರು ಅಂತ ಹೇಳಿದ್ರೆ ಆಗಸ್ಟ್ ಪ್ರೋಬೆಲ್ ಅಂತಕ್ಕಂಥ ಶಿಕ್ಷಣ ತಜ್ಞರು 1883ರಲ್ಲಿ ಇವರು ಹುಟ್ಟುತ್ತಾರೆ. ನಂತರ ಇವರು 1852ರಲ್ಲಿ ಮರಣವನ್ನು ಹಾಕ್ತಾರೆ. ಪ್ರೋಬೆಲ್ ಅವರು ಶಿಕ್ಷಣಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಚಿಕ್ಕ ಮಕ್ಕಳ, ಅದರಲ್ಲೂ ಪೂರ್ವ ಪ್ರಾಥಮಿಕ ಮಕ್ಕಳ ಅವರ ಶಿಕ್ಷಣಕ್ಕಾಗಿ ಹಗಲಿರುಳು ಶ್ರಮಿಸಿದಂತಹ ಶ್ರೇಷ್ಠ ವ್ಯಕ್ತಿ. ಇವರು ಶಿಕ್ಷಣಕ್ಕೆ ನೀಡಿರ್ತಕ್ಕಂಥ ಪ್ರಮುಖ ಕೊಡುಗೆ ಅಂತ ಹೇಳಿದ್ರೆ ಕಿಂಡರ್ ಗಾರ್ಟನ್ ಅಂತ ಕರೀತಾರೆ. ಇವರು ಜರ್ಮನ್ ದೇಶದವರು. ಗಾರ್ಟನ್ ಅಂದರೆ ಗಾರ್ಡನ್ ಅಂತ ನಾವು ಕರಿತೀವಿ. ಇದನ್ನೇ ಅವರು ಕಿಂಡರ್ ಗಾರ್ಟನ್ ಅಂತ ಹೇಳಿದ್ರೆ ಶಾಲೆ ಅಂತಕ್ಕಂಥದ್ದು ಒಂದು ತೋಟ ಇದ್ದ ಹಾಗೆ. ಮಕ್ಕಳು ಆ ತೋಟದ ಸುಂದರ ಸಸ್ಯಗಳು, ಶಿಕ್ಷಕ ಆ ತೋಟದ ಮಾಲೀಕ. ಶಿಕ್ಷಕ ಆ ಮಕ್ಕಳನ್ನು ಸಸಿಗಳಾಗಿ ಬೆಳೆಸಿ ಪೋಷಿಸಿ ಅವರಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರೋಬೆಲ್ ಅವರು ನೀಡಿರ್ತಕ್ಕಂತಹ ಈ ಒಂದು ಬಾಲೋದ್ಯಾನ ಶಿಕ್ಷಣ, ಬಾಲೋದ್ಯಾನವನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನೇ ನಾವು ಕಿಂಡರ್ ಗಾರ್ಟನ್ ಅಂತ ಕರೀತಾರೆ. ಅವರು ಕರೀತಾರೆ ಎಲ್ಲರನ್ನು, ಮಕ್ಕಳಿಗೋಸ್ಕರ ನಾವು ಜೀವಿಸೋಣ ಬನ್ನಿ, ಮಕ್ಕಳ ಶಿಕ್ಷಣಕ್ಕೋಸ್ಕರ ಶ್ರಮಿಸೋಣ ಬನ್ನಿ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ. ಹಾಗಾಗಿ ಅವರು ಶಿಕ್ಷಣ ಅಂತ ಹೇಳಿದ್ರೆ ಇದು ಒಂದು ವಿಕಾಸ ಕಾರ್ಯ, ಇದು ಒಂದು ಡೆವಲಪ್ ಆಗ್ತಾ ಹೋಗುತ್ತೆ. ಇದು ತುಂಬ ಮಗು ಹುಟ್ಟಿನಿಂದ ಹಿಡಿದು ಸಾಯೋ ತನಕನೂ ಸಹ ಶಿಕ್ಷಣ ವಿಕಾಸ ಆಗ್ತಾ ಹೋಗುತ್ತೆ. ಆ ಮಗುವಿನ ಬುದ್ಧಿ, ಜ್ಞಾನ, ಕೌಶಲ್ಯ, ಮನೋವೃತ್ತಿ ಎಲ್ಲವೂ ಸಹ ಬೆಳವಣಿಗೆ ಆಗ್ತಾ ಹೋಗ್ತವೆ. ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ವಿಕಾಸ ಕಾರ್ಯ. ಹಾಗಾಗಿ ಆ ವಿಕಾಸದ ಜೊತೆಗೆ ವ್ಯಕ್ತಿಗೆ ವಿಶ್ವದ ಏಕತೆಯಲ್ಲಿ ನಾನು ಒಂದು ಘಟಕ ಅಂತಕ್ಕಂಥ ಅಂಶವನ್ನು ಬೆಳೆಸಬೇಕು. ಅಂದರೆ ಜಗತ್ತಿನ, ಪ್ರಪಂಚದ ಅಥವಾ ದೇಶದ ಪ್ರಗತಿಯಲ್ಲಿ ನನ್ನ ಪಾತ್ರನೂ ಇದೆ, ನಾನು ದೇಶದ ಒಬ್ಬ ಪ್ರಜೆ ಅಂತಕ್ಕಂಥ ಭಾವನೆಯನ್ನು ಬೆಳೆಸೋದ್ರ ಜೊತೆಗೆ ಅವನು ದೇಶದ ಅಥವಾ ಒಂದು ವಿಶ್ವದ ಪ್ರಗತಿಗೋಸ್ಕರ ಶ್ರಮಿಸ್ತಕ್ಕಂಥ ಮನೋಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಟ್ಟಂತಹ ಶ್ರೇಷ್ಠ ಶಿಕ್ಷಣ ತಜ್ಞರು. ಅದೇ ರೀತಿ 4ನೇ
ಡಾಕ್ಟರ್ ಜಾನ್ ಡ್ಯೂಯಿ ಅಂತಕ್ಕಂಥವ್ರು 1859ರಲ್ಲಿ ಹುಡ್ತಾರೆ ಮಕ್ಕಳೇ. 1952ರಲ್ಲಿ ಅವರು ಮರಣವನ್ನು ಆಗ್ತಾರೆ. ಈ ಜಾನ್ ಡ್ಯೂಯಿ ಅಂತಕ್ಕಂಥವ್ರು ಒಬ್ಬರು ಪ್ರಾಯೋಗಿಕವಾದಿ, ಇವರು ಪ್ರಾಗ್ಮಟಿಸಮ್ ಅಂತ ನಾವು ಕರೀತೀವಿ. ಏನನ್ನೇ ಕಲೀಲಿ ಮಗು ಅದರ ಸತ್ಯಾಸತ್ಯತೆಯನ್ನು ಅರಿಬೇಕು, ಅದು ಸರಿ ತಪ್ಪೆ ಅನ್ನೋದನ್ನು ಪ್ರಯೋಗದ ಮೂಲಕ ಅನುಭವದ ಮೂಲಕ ಸ್ವತಃ ಕಲಿತು ಅದನ್ನು ಅನುಭವಿಸ್ಬೇಕು ಅಂತಕ್ಕಂಥದ್ದು ಜಾನ್ ಡ್ಯೂಯಿ ಅವರು ಹೇಳ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಇವರು ಶಾಲೆ ಮತ್ತು ಶಿಕ್ಷಣ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಮಗು ಕೇವಲ ವೈಯಕ್ತಿಕವಾಗಿ ಬೆಳೆದೇನೆ 100 ಅಂಕ ಗಳಿಸೋದು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಸಮಾಜದಲ್ಲಿ ಹೊಂದ್ಕೋಬೇಕು. ಸಮಾಜ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಶಿಕ್ಷಿತ ವ್ಯಕ್ತಿಯಿಂದ ಸಮಾಜದ ಉದ್ಧಾರ ಆಗೋದಿಲ್ಲ. ಅದೇ ರೀತಿ ಉತ್ತಮ ಸಮಾಜ ಇಲ್ಲ ಅಂದರೆ ವ್ಯಕ್ತಿ ಚೆನ್ನಾಗಿ ಬೆಳೆಯೋಕ್ಕಾಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರಿಂದ ಇವರು ಶಾಲೆಗೂ ಸಮಾಜಕ್ಕೂ ಶಿಕ್ಷಣಕ್ಕೂ ನೇರವಾದ ಸಂಬಂಧ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಮಾಜ ಮತ್ತು ಶಿಕ್ಷಣವನ್ನು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಹೇಳ್ತಾರೆ, ಶಾಲೆಯನ್ನು ಒಂದು ಪುಟ್ಟ ಸಮಾಜಕ್ಕೆ ಹೋಲಿಸ್ತಾರೆ. ಇಲ್ಲಿ ಸ್ಕೂಲ್ ಇಸ್ ಎ ಮಿನಿಯೇಚರ್ ಸೊಸೈಟಿ ಅಂತ ನಾವು ಕರಿತೀವಿ. ಒಂದು ಪುಟ್ಟ ಶಾಲೆ ಅನ್ನೋದು ಒಂದು ಪುಟ್ಟ ಸಮಾಜ ಅಂತ ಹೇಳಿದ್ರೆ ಆ ಶಾಲೆಯಲ್ಲಿ ಎಲ್ಲ ಧರ್ಮದ, ಜಾತಿಯ, ಭಾಷೆಯ, ಜನಾಂಗದ ಮಕ್ಕಳು ಅಲ್ಲಿ ಬರ್ತಾರೆ. ಎಲ್ಲರೊಡನೆ ಬೆರೆತು ಮಗು ನಾನು ಸಮಾಜ ಜೀವಿ, ನಾನು ಅವರೆಲ್ಲರೊಂದಿಗೆ ಬದುಕಬೇಕು, ಉತ್ತಮವಾದ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ರೀತಿಯಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಒಂದು ಶಿಕ್ಷಣ ಅನ್ನೋದ ಅರ್ಥವನ್ನು ಅವರಿಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಅವರು ಹೇಳ್ತಾರೆ, ವ್ಯಕ್ತಿಯಲ್ಲಿರುವ ಎಲ್ಲ ಸಾಮರ್ಥ್ಯಗಳನ್ನು ವಿಕಸಿಸುವಂತೆ ಮಾಡಿ. ನಾನು ಹೇಳಿದೆ ಆಗಲೇ, ಸಾಮಾನ್ಯವಾಗಿ ಎಲ್ಲ ಶಿಕ್ಷಣ ತಜ್ಞರು ಹೇಳೋದಷ್ಟೇ, ಅವರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ವಿಕಾಸಗೊಳಿಸಬೇಕು. ಟು ಡ್ರಾ ಔಟ್ ಅಂದರೆ ಮಗುವಿನ ಒಳಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಹೊರಗೆ ತೆಗೆಯತಕ್ಕಂಥದ್ದು ಶಿಕ್ಷಣ. ಅದರ ಜೊತೆಗೆ ಪರಿಸರಕ್ಕೆ ಹೊಂದಿಸ್ಕೋಬೇಕು. ಅಂದರೆ ಶಿಕ್ಷಣ ಅಂತ ಹೇಳಿದ್ರೆ ವ್ಯಕ್ತಿ ಪರಿಸರಕ್ಕೆ ಹೊಂದಿಕೊಳ್ತಕ್ಕಂಥದ್ದೇ ಶಿಕ್ಷಣ. ಅದನ್ನೇ ಹೇಳ್ತೀವಿ ನಾವು, ಎಜುಕೇಷನ್ ಈಸ್ ಅನ್ ಅಡ್ಜಸ್ಟ್ಮೆಂಟ್ ಟು ದ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು. ಅವನು ಒಂದು ಪರಿಸರಕ್ಕೆ ಹೊಂದ್ಕೋಬೇಕು, ಹೊಂದ್ಕೊಂಡು ತಾನು ಪರಿಸರದಲ್ಲಿ ತನ್ನ ಅವಶ್ಯಕತೆಗಳನ್ನ ಈಡೇರಿಸ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ಜಾನ್ ಡ್ಯೂಯಿ ಅವರು ಹೇಳ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಅಂದರೆ ತನ್ನಲ್ಲಿರ್ತಕ್ಕಂಥ ಅಂತಃಶಕ್ತಿಗಳ ಸಂಪೂರ್ಣ ವಿಕಾಸ ಆಗಬೇಕು ಆ ಮಗು. ಅದೇ ರೀತಿಯಲ್ಲಿ ಅದು ಪರಿಸರಕ್ಕೆ ಹೊಂದ್ಕೋಬೇಕು, ಹೊಂದ್ಕೊಂಡು ಆ ಪರಿಸರದಲ್ಲಿ ತನ್ನ ಒಂದು ಬೇಡಿಕೆಗಳನ್ನು, ಅವಶ್ಯಕತೆಗಳನ್ನು ಈಡೇರಿಸ್ಕೋಬೇಕು ಅಂತಕ್ಕಂಥದ್ದು. ಆ ದಿಸೆಯಲ್ಲಿ ಇವರು ಸಹ ಜೀವನವೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದರೆ ಶಿಕ್ಷಣ ಅಂತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತೆ. ಕೇವಲ ಒಂದು ನಾನು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡೆ ಮಾತ್ರಕ್ಕೆ ಅದು ಶಿಕ್ಷಣ ಅಲ್ಲ. ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ನಿರಂತರವಾಗಿ ನಡೆಯತಕ್ಕಂಥ ಒಂದು ಪ್ರಕ್ರಿಯೆಯೇ ಅವರು ಶಿಕ್ಷಣ ಅಂತ ಕರೀತಾರೆ. ಅದೇ ಜೀವನವೇ ಶಿಕ್ಷಣ. ಇನ್ನು 5ನೇ ಶಿಕ್ಷಣ ತಜ್ಞರು ಅಂತ ಹೇಳಿದ್ರೆ ಡಾಕ್ಟರ್ ಮೇರಿಯಾ ಮಾಂಟಿಸೋರಿ. 1870ರಲ್ಲಿ ಹುಟ್ಟುತ್ತಾರೆ, 1952ರಲ್ಲಿ ಮರಣವನ್ನು ಆಗ್ತಾರೆ. ಇಲ್ಲಿ ಮಾಂಟಿಸೋರಿ ಅವರು ಅತ್ಯಂತ ಶ್ರೇಷ್ಠ ಶಿಕ್ಷಣ ತಜ್ಞರು. ಇವರು ವಿಶೇಷವಾಗಿ ಬುದ್ಧಿಮಾಂದ್ಯ ಮಕ್ಕಳ, ಅದರಲ್ಲೂ ಅಂಗವಿಕಲತೆಯನ್ನು ಅಂದರೆ ಈ ಒಂದು ಪಂಚೇಂದ್ರಿಯಗಳ ದೋಷ ಇರ್ತಕ್ಕಂಥ ಮಕ್ಕಳ ಬಗ್ಗೆ ವಿಶೇಷ ಗಮನ ಹರಿಸಿದಂತಹ ಶ್ರೇಷ್ಠ ಶಿಕ್ಷಣ ತಜ್ಞ, ಮನೋವಿಜ್ಞಾನಿ, ವೈದ್ಯರು ಸಹ ಅವರು. ಅವ್ರು ಹೇಳ್ತಾರೆ, ಮಕ್ಕಳ ಕಲಿಕೆಯಲ್ಲಿ ಹಿಂದುಳಿಲಿಕ್ಕೆ, ಮಕ್ಕಳು ಕಲಿಕೆಯಲ್ಲಿ ಯಾಕಪ್ಪ ಹಿಂದುಳಿತಾರೆ ಅಂದರೆ ಅದಕ್ಕೆ ಇಂದ್ರಿಯಗಳ ದೋಷವೇ ಕಾರಣ ಅಂತ ಹೇಳ್ತಾರೆ. ಅಂದರೆ ಪಂಚೇಂದ್ರಿಯಗಳ ದೋಷವೇ ಮಕ್ಕಳ ಕಲಿಕೆಗೆ ಹಿಂದುಳಿಲಿಕ್ಕೆ ಕಾರಣ ಅಂತಕ್ಕಂಥದ್ದು. ಕಣ್ಣು ಸರಿಯಾಗಿ ಕಾಣಿಸ್ಲಿಲ್ಲ, ಕಿವಿ ಸರಿಯಾಗಿ ಕೇಳಿಸ್ಲಿಲ್ಲ, ಮೂಗು ವಾಸನೆ ಗ್ರಹಿಸಲಿಲ್ಲ ಅಂತೇಳಿ, ಚರ್ಮ ಸ್ಪರ್ಶಿಸಲಿಲ್ಲ ಅಂತ ಹೇಳಿದ್ರೆ ನಮಗೆ ಸ್ಪಷ್ಟ ಜ್ಞಾನ, ಪ್ರತ್ಯಕ್ಷ ಅನುಭವ ಉಂಟಾಗೋದಿಲ್ಲ. ಹಾಗಾಗಿ ಪಂಚೇಂದ್ರಿಯಗಳ ತರಬೇತಿಗೆ ಅವರು ಡೈಡಾಕ್ಟಿಕ್ ಉಪಕರಣಗಳನ್ನು ಬಳಸ್ತಾರೆ. ಎಂಥ ಉಪಕರಣಗಳನ್ನು ಬಳಸ್ತಾರೆ ಮಕ್ಕಳೇ? ಡೈಡಾಕ್ಟಿಕ್ ಉಪಕರಣಗಳನ್ನು ಬಳಸ್ತಾರೆ. ಅವನ್ನ ನಾವು ಪ್ರಬೋಧಕ ಉಪಕರಣಗಳು ಅಂತ ಕರಿತೀವಿ. ಪ್ರಬೋಧಕ ಉಪಕರಣಗಳು ಅಂತ ಹೇಳಿದ್ರೆ ಪಂಚೇಂದ್ರಿಯಗಳ ಪಟುತ್ವಕ್ಕಾಗಿ, ಶಾರ್ಪ್ನೆಸ್ಸಿಗಾಗಿ ಬಳಸ್ತಕ್ಕಂಥ ಉಪಕರಣಗಳನ್ನು ಡೈಡಾಕ್ಟಿಕ್ ಆಪರೇಟರ್ಸ್ ಅಂತ ಕರಿತೀವಿ.
ಹಾಗಾಗಿ ಮಾಂಟಿಸೋರಿಯವರು ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಕೊಡುಗೆ ಅಂತ ಹೇಳಿದ್ರೆ ಮಕ್ಕಳ ಮನೆ ಅಂತ ಕರೀತಾರೆ. ರೋಬೆಲ್ಲಾ ಅಂತಂದ್ರು ಶಾಲೆಯನ್ನ ತೋಟ ಅಂತ ಕರೆದು, ಕಿಂಡರ್ ಗಾರ್ಟನ್ ಅಂತ ಕರೆದು, ಮಾಂಟಿಸೋರಿ ಏನು ಕರೀತಾರಪ್ಪ ಅಂದರೆ ಶಾಲೆಯನ್ನು ಮನೆಗೆ ಹೋಲಿಸಿದ್ದಾರೆ ಅವರು. ಮಗು ಮನೆಯಲ್ಲಿ ಹೇಗೆ ಸ್ವಚ್ಛಂದವಾಗಿ ಪ್ರೀತಿಯಿಂದ ತುಂಬ ಖುಷಿಯಾಗಿರುತ್ತೆ, ಅದೇ ರೀತಿ ಶಾಲೆಯಲ್ಲೂ ಸಹ ಅಂಥದ್ದೇ ವಾತಾವರಣ ಇರಬೇಕು. ಆ ದಿಸೆಯಲ್ಲಿ ಅವರು ಆ ಶಾಲೆಯನ್ನು ಮಕ್ಕಳ ಮನೆ ಅಂತ ಕರೀತಾರೆ. ಆ ಮನೆಯಲ್ಲಿ ಮಗು ಸ್ವಚ್ಛಂದವಾಗಿ ಸ್ವ ಅನುಭವದಿಂದ ಎಲ್ಲವನ್ನು ಕಲಿಬೇಕು ಅನ್ನೋದ್ರ ಜೊತೆಗೆ ಸ್ವಾವಲಂಬನೆಗೆ ಇವರು ತುಂಬ ಮಹತ್ವವನ್ನು ಕೊಡ್ತಾರೆ. ತನ್ನ ಕೆಲಸವನ್ನು ಮಗು ತಾನೇ ಮಾಡ್ಕೋಬೇಕು. ಅದನ್ನೇ ನಮ್ಮ ಗಾಂಧೀಜಿಯವರು ಸಹ ಹೇಳಿದ್ರು, ಸ್ವಾವಲಂಬನೆ ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು. ಮಗು ಚಿಕ್ಕ ಮಗು ಇದ್ದಾಗಿದ್ದೇನೆ ಅವ್ರವ್ರ ಕೆಲಸ ಅವರೇ ಮಾಡ್ಕೊಳ್ಳೋ ಹಾಗೆ ಅಲ್ಲಿ ತರಬೇತಿಯನ್ನು ಕೊಡ್ತಾರೆ. ಅದು ಆ ಚಿಕ್ಕ ಮಗು ಮಕ್ಕಳ ಮನೆ ಶಾಲೆಯಲ್ಲಿ ಅಂದರೆ 2 ವರ್ಷ 2-3 ವರ್ಷದೊಳಗಿರ್ತಕ್ಕಂಥ ಮಕ್ಕಳು ಅವರೇ ಹಾಕೋಬೇಕು, ಅವ್ರ ಬಟ್ಟೆ ಅವರೇ ಹಾಕೋಬೇಕು, ಬಟನ್ ಅವರೇ ಹಾಕೋಬೇಕು, ಇಂತಹ ಒಂದು ಕೆಲಸವನ್ನು ಅವರೇ ಮಾಡಿಕೊಡ್ತಕ್ಕಂಥ. ಇದರಿಂದ ಮುಂದೇನಾಗುತ್ತೆ ಅಂದರೆ ಮಗು ಪರಾವಲಂಬಿ ಆಗೋದು ತಪ್ಪುತ್ತೆ, ಸ್ವಾವಲಂಬಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಾವಲಂಬನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಾಂಟಿಸೋರಿಯವರು ವೈಯಕ್ತಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಅವ್ರು ಹೇಳ್ತಾರೆ ಈಚ್ ಇಂಡಿವಿಜುವಲ್ ಆಸ್ ಇಟ್ಸ್ ಓನ್ ಯೂನಿಕ್ಯೂ ಅಂತ. ಪ್ರತಿಯೊಂದು ಮಗು ಇನ್ನೊಂದು ಮಗುವಿಗಿಂತ ಪ್ರತ್ಯೇಕವಾಗಿರುತ್ತೆ, ಒಂದು ವಿಶೇಷತೆಯನ್ನು ಅದು ಹೊಂದಿರುತ್ತೆ ಅಂತ. ನಾವೆಲ್ಲ ಮಕ್ಕಳನ್ನು ಒಂದೇ ಥರ ನೋಡ್ಬೋದು. ಅದಕ್ಕೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಕಾಗಿಗಳ ಬಳಗದಲ್ಲಿ ಕೋಗಿಲೆಗಳಿರಬಹುದು, ಎಲ್ಲ ಕಾಗಿಗಳೆಂಬ ತತ್ವ ಬೇಡ. ಅಂದರೆ ನಾವು ಪ್ರತಿಯೊಂದು ಮಗುವನ್ನು ಇಂಡಿವಿಜುವಲ್ ಆಗಿ ನೋಡಬೇಕು. ಆ ವೈಯಕ್ತಿಕತೆಗೆ ಪ್ರಾಮುಖ್ಯತೆ ಕೊಟ್ಟು ಆ ಮಗುವಿನಲ್ಲಿ ಯಾವ ಇಂದ್ರಿಯ ದೋಷ ಇದೆ, ಅದಕ್ಕೆ ನಾವೇನು ತರಬೇತಿ ಕೊಡಬೇಕು ಅನ್ನೋದನ್ನು ತಿಳ್ಕೊಂಡು ಆ ಮಗುವಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಮಾಂಟಿಸೋರಿಯವರ ಮುಖ್ಯವಾಗಿರ್ತಕ್ಕಂಥ ಒಂದು ಕೊಡುಗೆ ಆಗಿದೆ. ಅವರು ಶಿಕ್ಷಣವನ್ನು ಕುರಿತಂತೆ ಹೇಳ್ತಾರೆ, ಮಗುವಿನ ಸ್ವಾಭಾವಿಕ ಹಾಗೂ ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ. ಸ್ವಾಭಾವಿಕವಾಗಿ ಮಗು ಕಲಿಬೇಕು, ಸ್ವತಂತ್ರವಾಗಿ ಮಗು ಕಲಿಬೇಕು. ಅದಕ್ಕೊಂದಷ್ಟು ಆಟ ಸಾಮಾನುಗಳನ್ನು ಕೊಡಿ, ಅದು ಮುಟ್ಟುತ್ತೆ, ಮುಟ್ಟಿ ಅದರ ಬಣ್ಣ, ಆಕಾರ, ರಚನೆ, ಅದರ ಎಲ್ಲವನ್ನೂ ಅದು ತಿಳ್ಕೊಳ್ಳುತ್ತೆ, ಸ್ವಂತ ಅದು ತಿಳ್ಕೋಬೇಕು. ಅದಕ್ಕೆ ಅವರು ಹೇಳ್ತಾರೆ ಈ ಒಂದು ಸ್ವ ಅನುಭವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಯಂ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಮಗು ಸ್ವತಃ ಅನುಭವಿಸಿ ಕಲಿಬೇಕು. ಈಗ ಒಂದು ವಸ್ತು ಅದು ಎಷ್ಟು ಸ್ಮೂತಾಗಿದೆ, ಹೊರಟಾಗಿದೆ ಅಂತ ನಾನು ಎಷ್ಟು ವರ್ಣಿಸಿದ್ರೆ ಆ ಮಗುವಿಗೆ ಅದು ಅನುಭವ ಆಗೋದಿಲ್ಲ. ಅದನ್ನು ಸ್ವತಃ ಅದು ಮುಟ್ಟಬೇಕು. ಮುಟ್ಟಿದಾಗ ಅದಕ್ಕೆ ನಿಜವಾದ ನೈಜ ಶಿಕ್ಷಣ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸ್ವಾನುಭವದ ಮೂಲಕ ಶಿಕ್ಷಣ ಕೊಡಬೇಕು, ಸ್ವಯಂ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಮಾಂಟಿಸೋರಿಯವರ ಒಂದು ವಿಚಾರ ಆಗುತ್ತೆ. ಇನ್ನೂ ನಾವು ನೋಡ್ತೇವೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಶಿಕ್ಷಣದ ಆಧಾರಗಳು ಅಂತಕ್ಕಂಥದ್ದು. ಶಿಕ್ಷಣಕ್ಕೆ ಮುಖ್ಯವಾಗಿ 3 ಆಧಾರಗಳಿವೆ. ಒಂದನೇದು ತತ್ವಶಾಸ್ತ್ರ, ಎರಡನೇದು ಮನಃಶಾಸ್ತ್ರ, ಮೂರನೇದು ಸಮಾಜಶಾಸ್ತ್ರ. ಇಲ್ಲಿ ಮೊದಲನೇದು ತತ್ವಶಾಸ್ತ್ರ ಅಂತಕ್ಕಂಥದ್ದು ಶಿಕ್ಷಣಕ್ಕೆ ಅತ್ಯಂತ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿದೆ. ಅದಕ್ಕೆ ನಾವು ಹೇಳ್ತೀವಿ ಶಿಕ್ಷಣ ಮತ್ತು ತತ್ವಶಾಸ್ತ್ರಗಳೆರಡೂ ಒಂದೇ ನಾಣ್ಯದ 2 ಮುಖಗಳು. ಶಿಕ್ಷಣದ ಮೊಗ್ಗು ಪ್ರಫುಲ್ಲಿತವಾಗಿ ತುಂಬ ಸೊಗಸಾಗಿ ಅರಳಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನೋಡ್ತೇವೆ. ಹಾಗಾಗಿ ತತ್ವಶಾಸ್ತ್ರ ಅಂತಕ್ಕಂಥದ್ದು ಶಿಕ್ಷಣಕ್ಕೆ, ಅದರ ಪರಿಪೂರ್ಣತೆಗೆ, ಮಗುವಿನ ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನು ಕೊಡುತ್ತೆ. ಹಾಗಾಗಿ ಶಿಕ್ಷಣ ಬಿಟ್ಟು ತತ್ವಶಾಸ್ತ್ರ ಇಲ್ಲ, ತತ್ವಶಾಸ್ತ್ರ ಬಿಟ್ಟು ಶಿಕ್ಷಣ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದರೆ ತತ್ವಶಾಸ್ತ್ರ ಅಂದರೆ ಏನು ಅಂತ ಶಬ್ದಶಃ ಅರ್ಥವನ್ನು ನೋಡಿಬಿಟ್ರೆ, ಈ ತತ್ವಶಾಸ್ತ್ರವನ್ನು ನಾವು ಇಂಗ್ಲೀಷಲ್ಲಿ ಫಿಲಾಸಫಿ ಅಂತ ಕರೀತೀವಿ. ಈ ಫಿಲಾಸಫಿ ಅಂತಕ್ಕಂಥ ಪದ ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದಿದೆ. ಒಂದು ಫಿಲೋಸ್, ಇನ್ನೊಂದು ಸೋಫಿಯಾ. ಇಲ್ಲಿ ಫಿಲೋಸ್ ಅಂತ ಹೇಳಿದ್ರೆ ಲವ್ ಅಂತ ನಾವು ಕರಿತೀವಿ, ಸೋಫಿಯಾ ಅಂದರೆ ವಿಸ್ಡಮ್ ಅಂತ ಕರಿತೀವಿ, ಲವ್ ಆಫ್ ವಿಸ್ಡಮ್ ಅಂತ ಕರಿತೀವಿ. ಜ್ಞಾನವನ್ನು ಪ್ರೀತಿಸು, ವಿವೇಕವನ್ನು ಪ್ರೀತಿಸು, ತಿಳಿ, ದರ್ಶನ ಶಾಸ್ತ್ರ ಅಂತಕ್ಕಂಥ ಅರ್ಥದಲ್ಲಿ ನಾವು ತತ್ವಶಾಸ್ತ್ರವನ್ನು ಕರೀತೇವೆ. ಹಾಗಾಗಿ ತತ್ವಶಾಸ್ತ್ರ ಅಂತಕ್ಕಂಥದ್ದು ಎಲ್ಲ ಶಾಸ್ತ್ರಗಳಿಗೆ
ತಾಯಿ ಇದ್ದ ಹಾಗೆ. ಅದಕ್ಕೆ ಹೇಳ್ತಾರೆ ಫಿಲಾಸಫಿ ಇಸ್ ದ ಮದರ್ ಆಫ್ ಆಲ್ ಸೈನ್ಸ್ ಅಂತ ನಾವು ಕರಿತೀವಿ. ಅಂದರೆ ತತ್ವಶಾಸ್ತ್ರ ಅಂತಕ್ಕಂಥದ್ದು ಎಲ್ಲ ಶಾಸ್ತ್ರಗಳಿಗೂ ತಾಯಿ ಇದ್ದ ಹಾಗೆ, ತಾಯಿ ಬೇರು ಇದ್ದ ಹಾಗೆ. ಇನ್ನು ತತ್ವಶಾಸ್ತ್ರದ ವ್ಯಾಖ್ಯಾನ ನೋಡ್ತಾ ಹೋದರೆ ತತ್ವಶಾಸ್ತ್ರವು ವಿವೇಕದ ಅನ್ವೇಷಣೆ ಹಾಗೂ ಸತ್ಯದ ಸಾಮಾನ್ಯ ನಿಯಮಗಳ ಅಧ್ಯಯನ. ತತ್ವಶಾಸ್ತ್ರ ಅಂತಕ್ಕಂಥದ್ದು ಒಂದು ವಿಜ್ಞಾನವೂ ಸಹ. ಯಾಕೆ ಅಂತ ಹೇಳಿದ್ರೆ ಇದು ಸಿಸ್ಟಮೆಟಿಕ್ ಸ್ಟಡಿಯನ್ನು ಮಾಡ್ತಾರೆ. ಅಂದರೆ ವಿಷಯಗಳ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ. ಹಾಗಾಗಿ ಇದು ವಿವೇಕದ ಒಂದು ಅನ್ವೇಷಣೆ. ನಮ್ಮ ಬುದ್ಧಿಗೆ, ವಿವೇಕಕ್ಕೆ, ವಿವೇಚನೆಗೆ ಸಂಬಂಧಿಸಿದಂತಹ ಒಂದು ವಿಷಯ ಇದು. ಹಾಗಾಗಿ ನಾವು ಹೊಸ ಹೊಸದನ್ನು ಕಂಡುಹಿಡಿತಾ ಹೋಗ್ತೇವೆ, ಕಲಿತಾ ಹೋಗ್ತೇವೆ. ಇನ್ನು ಈ ಸತ್ಯಾಂಶದ ಸಾಮಾನ್ಯ ನಿಯಮಗಳ ಅಧ್ಯಯನ. ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡು ಅದು ಎಷ್ಟು ಮಟ್ಟಿಗೆ ಸತ್ಯ, ನಾವು ಎಷ್ಟೆಲ್ಲ ಮೌಲ್ಯಗಳಿವೆ, ಆ ಮೌಲ್ಯಗಳನ್ನು ನಾವು ಯಾವುದನ್ನು ರೂಢಿಸ್ಕೋಬೇಕು, ಎಂತಹ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತಕ್ಕಂತಹ ಒಂದು ದಾರಿಯನ್ನು ನಮಗೆ ತೋರಿಸುತ್ತೆ. ಹಾಗಾಗಿ ತತ್ವಶಾಸ್ತ್ರ ಮತ್ತು ಶಿಕ್ಷಣ ಎರಡೂ ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಒಳಗೊಂಡಿವೆ. ಇಲ್ಲಿ ತತ್ವಶಾಸ್ತ್ರ ಅಂತಕ್ಕಂಥದ್ದು ಅನೇಕ ಸಿದ್ಧಾಂತಗಳನ್ನು ನಮಗೆ ಕೊಡುತ್ತೆ. ತತ್ವಶಾಸ್ತ್ರ ಒಂದು ಸಿದ್ಧಾಂತ ಇದೆ, ಅಂದರೆ ಥಿಯರಿಟಿಕಲ್ ಪಾರ್ಟ್. ನಮಗೆ ಮೌಲ್ಯಗಳು ಹೇಗಿರಬೇಕು, ಶಿಕ್ಷಕ ಹೇಗಿರಬೇಕು, ಪಠ್ಯಕ್ರಮ ಹೇಗಿರಬೇಕು, ಶಿಸ್ತು ಹೇಗಿರಬೇಕು, ಬೋಧನಾ ವಿಷಯಗಳು ಹೇಗಿರಬೇಕು, ಪರೀಕ್ಷೆ ಹೇಗಿರಬೇಕು, ಮೌಲ್ಯಮಾಪನ ಹೇಗಿರಬೇಕು, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಎಂಥ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತಕ್ಕಂತಹ ಸಿದ್ಧಾಂತದ ವಿಷಯಗಳನ್ನು ತತ್ವಶಾಸ್ತ್ರ ನಮಗೆ ಕೊಟ್ಟರೆ ಶಿಕ್ಷಣ ಏನು ಮಾಡುತ್ತಪ್ಪ, ಅದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರುತ್ತೆ. ಹಾಗಾಗಿ ತತ್ವಶಾಸ್ತ್ರ ಒಂದು ಸಿದ್ಧಾಂತ ಆದರೆ ಶಿಕ್ಷಣ ಅದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರ್ತಕ್ಕಂಥದ್ದು. ಹಾಗಾಗಿ ತತ್ವಶಾಸ್ತ್ರ ಶಿಕ್ಷಣ ಪರಿಪೂರ್ಣ ಆಗಬೇಕು ಅಂದರೆ ಅಲ್ಲಿ ನಾವು ತತ್ವಶಾಸ್ತ್ರದ ಕೊಡುಗೆ, ಅದರ ಆದರ್ಶಗಳು, ಮೌಲ್ಯಗಳು ಎಲ್ಲವೂ ನಮಗೆ ಬೇಕಾಗುತ್ತೆ. ಹಾಗಾಗಿ ತತ್ವಶಾಸ್ತ್ರ ನಮಗೆ ಶಿಕ್ಷಣಕ್ಕೆ ಅನೇಕವಾಗಿರ್ತಕ್ಕಂಥ ಕಾಣಿಕೆಗಳನ್ನು, ಕೊಡುಗೆಗಳನ್ನು ಕೊಟ್ಟಿದೆ. ಶಿಕ್ಷಣದ ಆಧಾರವಾಗಿ ತತ್ವಶಾಸ್ತ್ರದ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ತತ್ವಶಾಸ್ತ್ರವು ಶಿಕ್ಷಣದ ಸಿದ್ಧಾಂತಗಳು. ನಾನು ಆಗಲೇ ಹೇಳಿದೆ ನಿಮಗೆ, ಈ ತತ್ವಶಾಸ್ತ್ರ ಅಂತಕ್ಕಂಥದ್ದು ಇಟ್ ಈಸ್ ಎ ಥಿಯರಿಕಲ್ ಪಾರ್ಟ್, ಥಿಯರಿಕಲ್ ಒಂದು ವಿಷಯ, ಸೈದ್ಧಾಂತಿಕವಾಗಿರ್ತಕ್ಕಂಥ ಒಂದು ರೂಪ. ನಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಅನೇಕ ಸಿದ್ಧಾಂತಗಳನ್ನು ಕೊಡುತ್ತೆ. ಅಂದರೆ ಮಕ್ಕಳಿಗೆ ಶಿಸ್ತು ಹೇಗಿರಬೇಕು, ಪಠ್ಯ ವಿಷಯ ಹೇಗಿರಬೇಕು, ಯಾವ ಬೋಧನಾ ಗುರಿಗಳನ್ನು ಶಿಕ್ಷಣದಲ್ಲಿ ನಾವು ಅಳವಡಿಸಬೇಕು, ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಶಿಸ್ತನ್ನು ಕಲಿಸಬೇಕು, ಬಡದ ಬುದ್ಧಿ ಕಲಿಸಬೇಕು ಅಥವಾ ಅವ್ರು ಒಳ್ಳೆ ನಾವು ದಾರಿಗೆ ತಂದುಕೊಬೇಕು, ಅಥವಾ ಶಿಕ್ಷಕ ಹೇಗಿರಬೇಕು, ಅವನ ಆದರ್ಶಗಳೇನು, ಮೌಲ್ಯಗಳೇನು, ಗುಣಗಳೇನು ಅಂತಕ್ಕಂಥ ಹಲವಾರು ವಿಚಾರಗಳಿಗೆ ಸಂಬಂಧಿಸಿದಂತೆ ಅದು ಸಿದ್ಧಾಂತಗಳನ್ನು ರೂಪಿಸುತ್ತೆ. ಹಾಗಾಗಿ ತತ್ವಶಾಸ್ತ್ರವು ಶಿಕ್ಷಣದ ಒಂದು ಸಿದ್ಧಾಂತ ಅಂತ. ಇನ್ನು ತತ್ವಜ್ಞಾನಿಗಳು ಎಲ್ಲರೂ ಸಹ ಶಿಕ್ಷಣ ತಜ್ಞರೇ ಹೌದು. ಡಾಕ್ಟರ್ ರಾಧಾಕೃಷ್ಣನ್ ನೋಡ್ತೀವಿ, ಸ್ವಾಮಿ ವಿವೇಕಾನಂದರನ್ನ ನೋಡ್ಬೋದು, ಪ್ಲೇಟೋ, ಅರಿಸ್ಟಾಟಲ್, ಇವರೆಲ್ಲರೂ ಸಹ ಶ್ರೇಷ್ಠ ಶಿಕ್ಷಣ ತಜ್ಞರು ಹೌದು. ಅದೇ ರೀತಿ ಅವರು ಒಂದು ತತ್ವಜ್ಞಾನಿಗಳು ಸಹ ಹೌದು. ಹಾಗಾಗಿ ಶಿಕ್ಷಣ ತಜ್ಞರು ಮತ್ತು ತತ್ವಜ್ಞಾನಿಗಳು ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಇಲ್ಲಿ ತತ್ವಜ್ಞಾನಿಗಳೆಲ್ಲರೂ ಸಹ ಶಿಕ್ಷಣ ತಜ್ಞರಾಗಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನು ಮೂರನೇ ಪಾಯಿಂಟ್, ನಮಗೆ ಶಿಕ್ಷಣದ ಆಧಾರಗಳಾಗಿ ತತ್ವಶಾಸ್ತ್ರ ಏನು ಕೊಟ್ಟಿದೆಯಪ್ಪ ಅಂತಂದರೆ, ಸಾರ್ಥಕ ಬದುಕಿಗೆ ಏನೇನು ಬೇಕು ಮನುಷ್ಯನಿಗೆ. ಮನುಷ್ಯ ಹುಟ್ಟತಾನೆ, ಸಾಯ್ತಾನೆ, ಸುಟ್ಟು ಸಾವಿನ ನಡುವೆ ಸಾರ್ಥಕ ಜೀವನವನ್ನು ನಡೆಸ್ಕೋಬೇಕು. ಅಂತಹ ಸಾರ್ಥಕ ಜೀವನವನ್ನು ನಡೆಸ್ಕೋಬೇಕಾದ್ರೆ ಆ ವ್ಯಕ್ತಿಯಲ್ಲಿ ನಾವು ಎಂತಹ ಮೌಲ್ಯಗಳನ್ನು ರೂಢಿಸಬೇಕು, ಆದರ್ಶಗಳನ್ನು ನಾವು ರೂಢಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ನಮಗೆ ತತ್ವಶಾಸ್ತ್ರ ಕೊಡುಗೆಯಾಗಿ ನೀಡುತ್ತೆ. ಇನ್ನು ನಾಲ್ಕನೇದು, ಶಿಕ್ಷಣದ ಗುರಿ ಪಠ್ಯಕ್ರಮವನ್ನು ನಿರ್ದಿಷ್ಟಪಡಿಸುತ್ತೆ. ನಾನು ಆಗಲೇ ಹೇಳಿದೆ ನಿಮಗೆ, ಶಿಕ್ಷಣದ ಗುರಿಗಳೇನು, ವೈಯಕ್ತಿಕ ಗುರಿಗಳೇನು, ಸಾಮಾಜಿಕ ಗುರಿಗಳೇನು, ಮಕ್ಕಳಲ್ಲಿ ಆರೋಗ್ಯನ ಬೆಳೆಸ್ತಕ್ಕಂಥದ್ದು, ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಉತ್ತಮ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು, ಚಾರಿತ್ರ್ಯವನ್ನು ಬೆಳೆಸ್ತಕ್ಕಂಥದ್ದು, ಮತ್ತು ಅದೇ ರೀತಿ ಭ್ರಾತೃತ್ವ ಮನೋಭಾವನೆ, ವಿಶ್ವಶಾಂತಿಯನ್ನು ಬೆಳೆಸ್ತಕ್ಕಂಥದ್ದು. ಈ ರೀತಿಯಲ್ಲಿ ಶಿಕ್ಷಣದ ಗುರಿಗಳನ್ನು ನಿರ್ದಿಷ್ಟಪಡಿಸುತ್ತೆ.
ರೂಪಿಸುತ್ತೆ. ಪಠ್ಯಕ್ರಮವನ್ನು ರೂಪಿಸಬೇಕಾದ್ರೆ ತತ್ವಜ್ಞಾನಿಗಳ ಅರಿವಿಗೆ ಸೇರಿಕೊಳ್ತಾರೆ. ಮಗುವಿಗೆ ಅದು ಕಲಿತಕ್ಕಂಥ ವಿಷಯ ಎಷ್ಟಿರಬೇಕು ಅಂತಕ್ಕಂಥದ್ದನ್ನು ಕುರಿತಂತೆ ಪಠ್ಯಕ್ರಮವನ್ನು ರೂಪಿಸಲಿಕ್ಕೆ ನಮಗೆ ತತ್ವಶಾಸ್ತ್ರ ಶಿಕ್ಷಣಕ್ಕೆ ನೆರವಾಗುತ್ತೆ. ಇನ್ನು 5ನೇ ಪಾಯಿಂಟ್ ಅಂತ ಹೇಳಿದ್ರೆ ಮೌಲ್ಯಗಳು ತುಂಬ ಮುಖ್ಯವಾಗಿರ್ತಕ್ಕಂಥವು. ಸಮಾಜದಲ್ಲಿ ಎಂತಹ ಮಕ್ಕಳಲ್ಲಿ ಆದರ್ಶಗಳನ್ನು ಬೆಳೆಸಬೇಕು, ಶಾಶ್ವತವಾಗಿರ್ತಕ್ಕಂಥ ಮೌಲ್ಯಗಳು ಯಾವ್ಯಾವುದು, ನಾವು ಮಕ್ಕಳಲ್ಲಿ ದಯೆ, ಅನುಕಂಪೆ, ಸಹನೆ, ಕರುಣೆ ಅಥವಾ ಒಂದು ರಾಷ್ಟ್ರೀಯ ಐಕ್ಯತೆ, ಭಾವೈಕ್ಯತೆ ಇಂತಹ ಒಂದು ಕಾನ್ಸೆಪ್ಟನ್ನು ನಾವು ಬೆಳೆಸಬೇಕಂತ ಹೇಳಿದ್ರೆ ನಮಗೆ ತತ್ವಶಾಸ್ತ್ರ ಶಿಕ್ಷಣಕ್ಕೆ ನೆರವಾಗುತ್ತೆ. ಹಾಗಾಗಿ ಮಾನವೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ತುಂಬಲಿಕ್ಕೆ ತತ್ವಶಾಸ್ತ್ರ ನಮಗೆ ಶಿಕ್ಷಣಕ್ಕೆ ನೆರವಾಗುತ್ತೆ. ಇನ್ನು ಈ ಒಂದು ತತ್ವಶಾಸ್ತ್ರ ಶಿಕ್ಷಣಕ್ಕೆ ಸಂಬಂಧಿಸಿದ ಕೊಡುಗೆಗಳನ್ನು ನಾನು ಹೇಳಿದೆ. ಇನ್ನು 2ನೇನು ಅಂತ ಹೇಳಿದ್ರೆ ಮುಖ್ಯವಾಗಿ ಶಿಕ್ಷಣಕ್ಕೆ ಆಧಾರವಾಗಿ ಮನಃಶಾಸ್ತ್ರವನ್ನು ನಾವು ಸೈಕಾಲಜಿ ಅಂತ ಕರೀತೀವಿ. ಈ ಸೈಕಾಲಜಿ ಅಂತಕ್ಕಂಥ ಪದ ಬಹಳ ಮುಖ್ಯವಾಗಿರ್ತಕ್ಕಂಥ. ಮೊದಲೆಲ್ಲ ಮಗು ಅಂತ ಹೇಳಿದ್ರೆ ಒಂದು ಖಾಲಿ ಪಾತ್ರೆ, ಅದ್ರ ತಲೆಗೆ ಏನು ಬೇಕಾದ್ರೂ ತುಂಬಬಹುದು ಅಂತಕ್ಕಂಥ ಭಾವನೆ ಇತ್ತು. ಆದರೆ ಮನೋವಿಜ್ಞಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಮಗು ಖಾಲಿ ಪಾತ್ರೆ ಅಲ್ಲ, ಅದಕ್ಕೆ ತನ್ನದೇ ಆದ ಬೇಕು ಬೇಡಗಳಿದೆ, ಆಸೆ ಆಕಾಂಕ್ಷೆಗಳಿದೆ ಅನ್ನೋದನ್ನು ಕಂಡುಕೊಂಡ್ಮೇಲೆ ಶಿಕ್ಷಣ, ಇಲ್ಲಿ ಮನೋವಿಜ್ಞಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಶಿಕ್ಷಣ ತನ್ನದೇ ಆದ ಒಂದು ನಿರ್ದಿಷ್ಟತೆಯನ್ನು ಪಡ್ಕೊಟ್ಟು ಶ್ರೇಷ್ಠತೆಯನ್ನು ಪಡ್ಕೊಟ್ಟು. ಹಾಗಾದರೆ ಮನೋವಿಜ್ಞಾನ ಅಂದರೆ ಏನು ಅಂತ ಹೇಳಿದ್ರೆ ಅದನ್ನು ನಾವು ಸೈಕಾಲಜಿ ಅಂತ ಕರಿತೀವಿ. ಈ ಸೈಕಾಲಜಿ ಅಂತಕ್ಕಂಥ ಪದ ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಅಂತಕ್ಕಂಥ 2 ಪದಗಳಿಂದ ಬಂದಿದೆ. ಸೈಕೆ ಅಂತ ಹೇಳಿದರೆ ಸೋಲ್ ಅಂತ ಹೇಳ್ತಾರೆ, ಲೋಗೋಸ್ ಅಂತ ಹೇಳಿದ್ರೆ ಸ್ಟಡಿ ಅಂತ ಹೇಳ್ತಾರೆ. ಹಾಗಾಗಿ ಇಟ್ ಈಸ್ ದ ಸ್ಟಡಿ ಆಫ್ ಸೋಲ್. ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಸೋಲ್ ಅಂತ ಕರೀತಾರೆ. ಅಂದರೆ ಆತ್ಮವನ್ನು ಕುರಿತಾದಂಥ ಶಾಸ್ತ್ರವನ್ನು ನಾವು ಮನೋವಿಜ್ಞಾನ ಅಂತ ಕರಿತೀವಿ. ಈ ಆತ್ಮ ಅಂತಕ್ಕಂಥದ್ದು ಬಹಳ ಅಗೋಚರವಾಗಿರ್ತಕ್ಕಂಥದ್ದು, ವೈಜ್ಞಾನಿಕ ವಿಶ್ಲೇಷಣೆ ಸಿಗದೇ ಇರ್ತಕ್ಕಂಥದ್ದು. ಹಾಗಾಗಿ ಆತ್ಮ ಅಂತಕ್ಕಂಥ ಮನೋವಿಜ್ಞಾನ ಅಂತ ಹೇಳಿದ್ರೆ ಆತ್ಮವನ್ನು ಕುರಿತು ಅಧ್ಯಯನ ಮಾಡೋದು ತುಂಬ ಕಷ್ಟ, ಅಗೋಚರವಾದ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಬರಲ್ಲ ಅಂತಕ್ಕಂತಹ ಪರಿಕಲ್ಪನೆಯನ್ನು ನೋಡಿದೆ. ಹಾಗಾಗಿ ಶಿಕ್ಷಣ ಅಂತಕ್ಕಂಥ ಮನಃಶಾಸ್ತ್ರ ಅಂತಕ್ಕಂಥದ್ದು ಆತ್ಮವನ್ನು ಕುರಿತಾದ ಶಾಸ್ತ್ರ ಅನ್ನೋದನ್ನು ಸಹ ಕೈ ಹಿಡಿಯುತ್ತೆ. ನಂತರ ಮನಃಶಾಸ್ತ್ರ ಅಂತಕ್ಕಂಥದ್ದು ಮನಸ್ಸನ್ನು ಕುರಿತ ಶಾಸ್ತ್ರ ಅಂತ ಹೇಳಿದೆ. ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಮೈಂಡ್ ಅಂತ. ಈ ಮನಸ್ಸು ಸಹ ಅಷ್ಟೇ, ಇದನ್ನ ಪ್ರಯೋಗಕ್ಕೆ ಒಳಪಡಿಸ್ಲಿಕ್ಕಾಗಲ್ಲ, ಇದು ಬಹಳ ಚಂಚಲವಾಗುತ್ತೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಶರಣರು, ಮರವನೇರಿದ ಮರ್ಕಟನಂತೆ ಕೊಂಬೆಗೆ ಅಲೆಯುತ್ತಲಿದ್ದೇವೆ. ಹಾಗಾಗಿ ಈ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಒಳ ಮನಸ್ಸು ಹೊರ ಮನಸ್ಸು ಇರುತ್ತೆ. ನಮಗೆ ಒಳ ಮನಸ್ಸು ಇರುತ್ತೆ, ಒಳ ಮನಸ್ಸನ್ನು ನಾವು ಪ್ರಯೋಗಕ್ಕೆ ಒಳಪಡಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಮನಃಶಾಸ್ತ್ರ ಅನ್ನೋದು ಮನಸ್ಸನ್ನು ಕುರಿತಾದ ಶಾಸ್ತ್ರ ಅನ್ನುವ ಪರಿಕಲ್ಪನೆಯನ್ನು ಸಹ ಕಳ್ಕೊಳ್ತಾರೆ. ನಂತರ ಸೈಕಾಲಜಿ ದ ಸ್ಟಡಿ ಆಫ್ ಬಿಹೇವಿಯರ್. ಅಂದರೆ ಬಿಹೇವಿಯರ್ ಅಲ್ಲ, ಈ ಒಂದು ಕಾನ್ಶಿಯಸ್ ಅಂತ ಪದ ಒಂದು ಬರ್ತದೆ. ಅಂದರೆ ಪ್ರಜ್ಞೆಯನ್ನು ಕುರಿತಾದಂತಹ ಶಾಸ್ತ್ರ. ಪ್ರಜ್ಞೆ ಅಂತ ಹೇಳಿದರೆ ಚೇತನಾವಸ್ಥೆಯಲ್ಲಿ ವ್ಯಕ್ತಿ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ಕಾನ್ಶಿಯಸ್ ಅಂತ ಕರಿತೀವಿ, ಪ್ರಜ್ಞಾವಸ್ಥೆ ಅಂತ ಕರಿತೀವಿ. ಈ ಪ್ರಜ್ಞೆಯನ್ನು ಕುರಿತಾದಂತಹ ಶಾಸ್ತ್ರ ಅಂತ ಮನೋವಿಜ್ಞಾನವನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಆದರೂ ಸಹ ಪ್ರಜ್ಞೆಯಲ್ಲಿ 3 ವಿಧಗಳು ಬರುತ್ತೆ: ಕಾನ್ಶಿಯಸ್, ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್. ಕಾನ್ಶಿಯಸ್ ಲೆವೆಲಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ, ಏನು ಮಾತಾಡ್ತಿದ್ದೀವಿ ಅಂತ ಅನ್ನೋದು ಗೊತ್ತಾಗುತ್ತೆ. ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಲೆವೆಲಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ನಮಗೆ ಮನಸ್ಸು ಒಂದು ಜಾಗೃತ ಸ್ಥಿತಿಯಲ್ಲಿರುತ್ತೆ. ಅದನ್ನು ನಾವು ತರ್ಕಕ್ಕೆ, ಪರೀಕ್ಷೆಗೆ, ಪ್ರಯೋಗಕ್ಕೆ ಒಳಪಡಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನೋವಿಜ್ಞಾನ ಅಂತಕ್ಕಂಥದ್ದು ಪ್ರಜ್ಞೆಯನ್ನು ಕುರಿತಾದ ಶಾಸ್ತ್ರ ಅಂತಕ್ಕಂಥ ಅರ್ಥವನ್ನು ಸಹ ಅದು ಕಳ್ಕೊಳ್ಳುತ್ತೆ. ನಂತರ ಸೈಕಾಲಜಿ ದ ಸ್ಟಡಿ ಆಫ್ ಬಿಹೇವಿಯರ್ ಅಂತಕ್ಕಂಥದ್ದು ಅಂತ ಹೇಳಿದರೆ ವರ್ತನೆಯನ್ನು ಕುರಿತಾದಂತಹ ಶಾಸ್ತ್ರ ಅನ್ನುವ ಅರ್ಥವನ್ನು ಅದು ಪಡ್ತದೆ. ಇಲ್ಲಿ ವರ್ತನೆ ಅಂತ ಹೇಳಿದ್ರೆ ಜೀವಿಗಳ ವರ್ತನೆಯನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವನ್ನೇ ಇಲ್ಲಿ ಮನೋವಿಜ್ಞಾನ ಅಂತ ನಾವು ಕರಿತೀವಿ. ಹಾಗಾಗಿ ಮನೋವಿಜ್ಞಾನ ಅಂತಕ್ಕಂಥದ್ದು ಶಿಕ್ಷಣಕ್ಕೆ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ಮನೋವಿಜ್ಞಾನ ಇಲ್ಲದೇ ಶಿಕ್ಷಣ ಪರಿಪೂರ್ಣ ಆಗೋದಿಲ್ಲ.
ಮಗುವಿನ ಅದಕ್ಕೆ ಹೇಳ್ತಾರೆ, ಕಲಿಸುವ ಮೊದಲು ಕಲಿಯುವವನ ಮನಸ್ಸನ್ನು ತಿಳಿ ಅಂತ. ನೋ ಜೋನ್ ಬಿಫೋರ್ ಯು ಟೀಚ್ ಹಿಮ್ ಅಂತ. ಇಲ್ಲಿ ನಾವು ಕಲಿಸುವ ಮೊದಲು ಮಗು ಯಾರು, ಅದರ ವಯಸ್ಸೇನು, ಅದೇನು ಕಲಿಯುತ್ತೆ, ಅದರ ಅವಧಾನ ಎಷ್ಟು, ಆಸಕ್ತಿ ಎಷ್ಟು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ ತಿಳ್ಕೊಂಡು ನಾವು ಮಗುವಿಗೆ ಕಲಿಸ್ಬೇಕು ಅಂತಕ್ಕಂಥದ್ದನ್ನ ಮನಃಶಾಸ್ತ್ರ ನಮಗೆ ಕೊಡುಗೆಯನ್ನಾಗಿ ಕೊಡುತ್ತೆ. ಇನ್ನು ಅದಕ್ಕೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ಮಕ್ಕಳನ್ನ ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಇವತ್ತು ನೀವು ತಿಳ್ಕೊಬೇಕಾಗಿರೋದಿಷ್ಟೇ. ಪಾಶ್ಚಿಮಾತ್ಯ ಶಿಕ್ಷಣದ ದೃಷ್ಟಿಯಲ್ಲಿ ನಾನು ಒಟ್ಟು 5 ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣ ಅಂದ್ರೆ ಏನು ಅಂತ ನಾನು ವಿವರವಾಗಿ ನಿಮ್ಗೆ ತಿಳಿಸಿದ್ದೀನಿ. ಅದರ ಜೊತೆಗೆ ಶಿಕ್ಷಣಕ್ಕೆ ಕೊಡುಗೆಯಾಗಿ ತತ್ವಶಾಸ್ತ್ರದ ಪಾತ್ರ ಏನು, ಮಹತ್ವ ಏನು ಅನ್ನೋದನ್ನು ನಾನು ಹೇಳಿದ್ದೇನೆ. ಮನಃಶಾಸ್ತ್ರದ ಪರಿಕಲ್ಪನೆ ಹೇಳಿದ್ದೇನೆ, ಅದರ ಅರ್ಥವನ್ನು ಹೇಳಿದ್ದೇನೆ. ಮುಂದಿನ ತರಗತಿಯಲ್ಲಿ ಮನಃಶಾಸ್ತ್ರ ಶಿಕ್ಷಣಕ್ಕೂ ಯಾವ ರೀತಿಯ ಸಂಬಂಧ ಇದೆ, ಅದೇ ರೀತಿ ಸಮಾಜಶಾಸ್ತ್ರಕ್ಕೂ ಶಿಕ್ಷಣಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ನಾವು ವಿವರವಾಗಿ ಚರ್ಚಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರ.